ಅಳುತ್ತಿದ್ದಂತಹ ಸೀತೆಯನ್ನು ಮರದ ಎಡೆಯಲ್ಲಿ ತನ್ನ ಪಾಡಿಗೆ ತಾನು ಕುಳಿತಿದ್ದ ಮುದಿ ಹದ್ದೊಂದು ಇದನ್ನು ಗಮನಿಸಿತು. ಅವಳು ಅದನ್ನು ನೋಡಿದ್ದಾಳೆ, ಆ ಗೃಧ್ರ ಪಕ್ಷಿಯನ್ನು. ಸಾತಂ ಉದ್ವೀಕ್ಷ್ಯ ಶುಶ್ರೋಣಿ ರಾವಣಸ್ಯ ವಶಂಗತ ಸಮಾಕ್ರಂದದ್ಭಯಪರಾ ದುಃಖೋಪಹತಯಾ ಗಿರ. ಕೂಡಲೇ ಆ ಹಕ್ಕಿಯನ್ನು ಕಂಡೊಡನೆ ರಾವಣನ ವಶದಲ್ಲಿದ್ದಂತಹ ಸೀತೆಯ ಹೃದಯ ಮತ್ತಷ್ಟು ಬಿರಿದಂತಾಯಿತು. ಕೂಡಲೇ ತನ್ನವರು ಯಾರೋ ಸಿಕ್ಕಿದ್ರು ಅವರಿಗಾದರೂ ಕೂಗಿ ಹೇಳಬೇಕು ಅಂತ ಸಮಾಕ್ರಂದತ್ ಜೋರಾಗಿ ಕೂಗಿಕೊಂಡಿದ್ದಾಳೆ. ಭಯದಿಂದ ನಡುಗ್ತಾ ಇದ್ದಾಳೆ, ದುಃಖದಿಂದ ಒದ್ದೆಯಾಗಿದ್ದಾಳೆ. ಗದ್ಗದವಾದ ಕಂಠದಿಂದ, ಹೇ ಜಟಾಯೋ ಪಶ್ಯ ಮಾಮಾರ್ಯ ಕ್ರಿಯಮಾಣ ಮನಾಥವತ್ ಅನೇನ ರಾಕ್ಷಸೇಂದ್ರೇಣ ಕರುಣಂ ಪಾಪಕರ್ಮಣ ನೈಷ ವಾರಯಿತುಂ ಶಕ್ಯಸ್ತವ ಕ್ರೂರೋ ನಿಶಾಚರ ಸತ್ವವಾನ್ ಜಿತಕಾಶೀ ಚ ಸಾಯುಧಶ್ಚೈವ ದುರ್ಮತಿ. ಹೇ ಜಟಾಯು, ನೋಡು ಆರ್ಯ ಪೂಜ್ಯನೇ. ಯಾಕೆಂದರೆ ಈ ಜಟಾಯು ಈ ಹಿಂದೆ ಅವರು ಈ ಪ್ರದೇಶಕ್ಕೆ ವಾಸ ಮಾಡಲಿಕ್ಕೆ ಬರುವಾಗಲೇ ದಾರಿಯಲ್ಲಿ ಸಿಕ್ಕಿದ್ದಾನೆ. ದಶರಥ ನನ್ನ ಆತ್ಮೀಯ ಮಿತ್ರ ಅಂತ ಆತನೂ ಕೂಡ ಹೇಳಿಕೊಂಡಿದ್ದ. ಹಾಗಾಗಿ ಇದೇ ಪರಿಸರದಲ್ಲಿ ನಾವಿರ್ತೇವೆ ಅಂತ ರಾಮಚಂದ್ರ ಸೀತೆ ಲಕ್ಷ್ಮಣ ಜೊತೆಯಾಗಿ ಆ ಪಕ್ಷಿಯನ್ನು ಮಾತಾಡಿಸಿ ಹೋಗಿದ್ದರು. ಆ ಪಕ್ಷಿಯು ಕೂಡ ಹೇಳಿತ್ತು, ನೀವು ಏನೇ ನನಗೆ ಇಂಥ ವಸ್ತುವಿನ ಅಗತ್ಯ ಇದೆ ಅಂತ ಹೇಳಿದರೆ ನಾನು ನಿಮ್ಮ ಸಹಾಯಕ್ಕೆ ಸದಾ ಇದ್ದೇನೆ ಅಂತ ಹೇಳಿತ್ತು. ಜಟಾಯು ಕಣ್ಣಿಗೆ ಬಿತ್ತು. ಸೀತೆಗೆ ಆಸೆ ಕೊನರಿತು. ಯಾರೂ ಇಲ್ಲದ ಒಂದು ಹೆಣ್ಣನ್ನು ಅವಳಿಗೆ ರಕ್ಷಣೆ ನೀಡುವುದರ ಬದಲು ಭೋಗಕ್ಕಾಗಿ ಎಳೆದೊಯ್ಯುವಂತೆ ಈ ರಾಕ್ಷಸೇಂದ್ರನಾದಂತಹ ದಶಗ್ರೀವ ದಶಕಂಠ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ಎಳೆದೊಯ್ತಾ ಇದ್ದಾನೆ. ನೀನು ಇವನನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ನೈಷ ವಾರಯಿತು ಶಕ್ಯ ತವ ಕ್ರೂರೋ ನಿಶಾಚರ. ಇವನು ಸುಲಭದವನಲ್ಲ, ಅತ್ಯಂತ ಕ್ರೂರಿಯಾಗಿದ್ದಾನೆ. ತನ್ನ ಕಾರ್ಯ ಸಾಧನೆಗಾಗಿ ಯಾರ ತಲೆಯನ್ನಾದರೂ ದಂಡ ಕೊಡಲಿಕ್ಕೆ ಸಿದ್ಧ ಇದ್ದಾನೆ. ತಲೆದಂಡಕ್ಕೆ ಅಂಥವರೇ ಇಂಥವರೇ ಆಗಬೇಕು ಅಂತ ನಿಯಮ ಇಲ್ಲ. ಪಾಪದವರಾದರೂ ಸರಿ, ಪುಣ್ಯವಂತರಾದರೂ ಸರಿ, ಹೇಗಿದ್ದರೂ ಸರಿ